ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಚೆರಿ ವ್ಲಾಗ್ಸ್. ಇವತ್ತಿನ ದಿನ ಸಾಯಂಕಾಲದಿಂದ ಶುರು ಮಾಡ್ತಿದ್ದೀನಿ. ನಾನು ಬಿರಿಯಾನಿ ಮಾಡೋಣ ಅಂದ್ಕೊಂಡು ನಮ್ಮ ಅಪ್ಪನ ಹತ್ರ ಎಳಿಸ್ಕೊಂಡು ಮಾಡ್ತಿದ್ದೀನಿ. ನೋಡಿ, ಇದೆಲ್ಲ ಹಾಕಿದ್ದೀನಿ, ಆಯಿಲೆಲ್ಲ ಹಾಕಿ. ಆಮೇಲೆ ಇದು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ, ಬಿರಿಯಾನಿ ಮಾಡ್ತಿರೋದು. ಇವಾಗ ಇದನ್ನೆಲ್ಲ ಹಾಕೋಣ. ಫುಲ್ ಹಾಕ್ಲಮ್ಮ. ನೋಡ್ಬೋದು ಹೆಂಗಿದೆ ಅಂತ ನೋಡಿ. ಇವಾಗ ಇದನ್ನು ಕಲಿಸೋಣ. ಅವಾಗ ಮ್ಯಾರಿನೇಟ್ ಎಲ್ಲ ಚೆನ್ನಾಗಿ ಆಗಿರುತ್ತೆ. ಸೊ ನೋಡಿ, ಕಲರ್ ಎಲ್ಲ ಚೆನ್ನಾಗಿದೆ. ಇವಾಗ ನೀರು ಹಾಕ್ತಿದ್ದೀವಿ. 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಬೇಕಂತೆ. ಸೊ ನೋಡಿ ಹಾಕ್ತಿದ್ದೀವಿ. ಸೊ ಇವಾಗ ಇದು ಲಿಡ್ನ ಮುಚ್ಚಿಬಿಟ್ಟು 2 ವಿಸಿಲ್ ಕೂಗಬೇಕು. ಅಲ್ಲಿ ಗಂಟ ಕಾಯಿ ನೋಡಿ. ರೈಸ್ ಎಲ್ಲ ಹಾಕಾಯಿತು. ಇದಾದ್ಮೇಲೆ 2 ವಿಸಿಲ್ ಕೂಗ್ಮೇಲೆ ಗೈಸ್ ಬಿರಿಯಾನಿ ರೆಡಿ ಆಗೋಷ್ಟರಲ್ಲಿ ಕೇಕ್ ತಂದಿದ್ದೀನಿ. ಕೇಕ್ ಶಾಪ್ಗೆ ಹೋಗಿ ನೋಡಿ ಗೈಸ್ ಹೆಂಗಿದೆ ಅಂತ. ಸ್ಮೆಲ್ ನೋಡ್ತಿದ್ರೇನೆ ತಿನ್ನಬೇಕು ಅನ್ನಿಸ್ತೈತೆ. ತಿನ್ಬಿಡ್ತೀನಿ ಗೈಸ್. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಮೇಲೆ ಸೊಪ್ಪನ್ನ ಹಾಕಿದ್ರೆ ಟೇಸ್ಟ್ ಅಂತೂ, ನಾನು ತಿನ್ಬೇಕಾದ್ರೆ ಟೇಸ್ಟ್ನ ಹೇಳ್ತೀನಿ ಹೆಂಗಿದೆ ಅಂತ. ನೀನು ಬರಲ್ಲ ಗೈಸ್, ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೆಂಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಚೆರಿಗೆ ಫೋಟೋಶೂಟ್ ಎಲ್ಲ ಮಾಡಿ ಹಂಗೆ ಚೆರಿ ಹೆಂಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಫೈನಲಿ 12 ಮಿಡ್ನೈಟ್ ಆಗಿತ್ತು, ನ್ಯೂ ಇಯರ್. ಸೊ ನಾವು ಕೇಕ್ ತಂದು ನಾನು ಚೆರಿ ಕಟ್ ಮಾಡಿದ್ವಿ. ನಾವಂತೂ ಫುಲ್ಲು ಸೆಲೆಬ್ರೇಷನ್ ಮಾಡಿದ್ವಿ. ನನಗಂತೂ ತುಂಬ ಖುಷಿ ಆಯಿತು. ನಿಮ್ಮ ಮನೇಲಿ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹೆಂಗಿತ್ತು ಅಂತ ಈ ವಿಡಿಯೋ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಖುಷಿ ಚೆರಿ ವ್ಲಾಗ್ಸ್. ಹಾಗೆ ನೋಡಿ ಗೈಸ್, ಈ ರಂಗೋಲೆ ನಮ್ಮ ಮಮ್ಮಿ ಬಿಡಿಸಿದ್ದು ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಯಿತು. 2026 ಅಂತ ಮಾಡಿ ಈ ಕಡೆ ಫ್ಲವರ್ ಬಿಡಿಸಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಚೆನ್ನಾಗಿದ್ರೆ ಲೈಕ್ ಮಾಡಿ.